ಮಾತನಾಡಿದವರು ಕೇವಲ ಯೂಟ್ಯೂಬರ್ಸ್ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ನೀವು ಧರ್ಮಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಸೌಜನ್ಯ ಮನೆಗೆ ಹೋದ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿಯವರು ಒಂದ್ ಕಡೆ ಮಗುನು ಚಿವುಡ್ತಿದ್ದಾರೆ, ತೊಟ್ಲು ತೂಗ್ತಿದ್ದಾರೆ. ಸೌಜನ್ಯ ನ್ಯಾಯ ಅಂತ ಹೇಳಿ ಸೌಜನ್ಯ ಮನೆಗೆ ಕೂಡ ಹೋಗ್ತಾರೆ, ಮತ್ತೊಂದ್ ಕಡೆಯಲ್ಲಿ ಕಾವಂದ್ರ ಕಾಲಿ ಕೂಡ ಬೀಳ್ತಿದ್ದಾರೆ. ಇದು ಯಾವ ತರದ ಐಡಿಯಾಲಜಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಆಲೋಚನೆಯಲ್ಲೇನೆ ದುರುದ್ದೇಶ ಇದೆ. ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರು ಬದ್ರ ನಿಲ್ಸೋದೆ ಒಂದು ಹುನ್ನಾರ, ಒಂದು ಷಡ್ಯಂತ್ರ. ನಿಮಗೆ ಸೌಜನ್ಯ ನೋಡಿ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಬದ್ಧತೆ ಈಗಲೂ ಇದೆ. ಆದ್ರೆ ಅದಕ್ಕೆ ಧರ್ಮಾಧಿಕಾರಿಗಳ ಹೆಸರನ್ನ, ಅವ್ರ ಕುಟುಂಬದ ಹೆಸರನ್ನ ತಳಕಾಕೋದಿದೆಯಲ್ಲ, ಅದು ಷಡ್ಯಂತ್ರ. ಮುಖ್ಯಮಂತ್ರಿಗಳು ಕೂಡ ಧರ್ಮಾಧಿಕಾರಿಗಳನ್ನ ಮತ್ತು ಸೌಜನ್ಯ ಪ್ರಕರಣವನ್ನು ಎದುರ ಬದ್ರ ನಿಲ್ಸೋದ್ರ ಮೂಲಕ ಆ ಷಡ್ಯಂತ್ರದ ಭಾಗ ಆದ್ರು. ಆಧಾರ ಇಲ್ದಲೇನೆ ಅಂತ ಒಂದು ಲಕ್ಷಾಂತರ ಜನರ ಬದುಕಿನ ಪರಿವರ್ತನೆಗೆ ಕಾರಣ ಆಗಿರ್ತಕ್ಕಂಥ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಪುನರುತ್ಥಾನದ ಕಾರ್ಯಕ್ಕೆ ನೆರವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು 36ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥ, ಎಲ್ಲರೂ ಡೊನೇಷನ್ ಕ್ಯಾಪಿಟೇಷನ್ ನಲ್ಲಿ ಮುಳುಗಿದಾಗ ಅವರು ಸಾಮಾನ್ಯ ಶುಲ್ಕದಲ್ಲಿ ಶಿಕ್ಷಣ ಕೊಡ್ತಿರ್ತಕ್ಕಂಥವರಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ, ಮಹಿಳೆಯರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ ಅವ್ರ ಬದುಕು ಕಟ್ಕೊಳ್ಳೋಕೆ ನೆರವಾದವರಿಗೆ, ಮೈಕ್ರೋ ಫೈನಾನ್ಸ್ ಮೂಲಕ ಆರ್ಥಿಕ ಸಹಯೋಗ ಒದಗಿಸಿದವರಿಗೆ, ಮದ್ಯವ್ಯಸನ ಕೇಂದ್ರಗಳ ಮೂಲಕ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಂತ ಕುಟುಂಬಗಳನ್ನ ಬದುಕುವಂತೆ ಮಾಡಿದವರಿಗೆ ಅಪಪ್ರಚಾರ ಮಾಡೋದನ್ನ ಸಹಿಸ್ಕೋಬೇಕೇನ್ರಿ? ಇದೇ ರೀತಿ ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡಿ ಸಹಿಸ್ಕೋತಾರ? ಅದಕ್ಕೆ ನಾನು ಹೇಳಿದ್ದು, ಅದ್ರ ವಿರುದ್ಧ ನಾವಿದ್ದಿದ್ದು, ಅದನ್ನ ನಾವು ಹೇಳಿದ್ದು. ಇಷ್ಟು ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಲಿ ಪ್ರಾಮಾಣಿಕವಾಗಲಿ ಅಂತ ಹೇಳಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನ್ ಹೇಳಿದ್ದೇವೆ ಅಂದ್ರೆ, ನೀವು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ, ರಿಪೋರ್ಟಿಂಗ್ ನ್ಯಾಯಾಧೀಶರಿಗೆ ಮಾಡಬೇಕು, ಡೈರೆಕ್ಷನ್ ನ್ಯಾಯಾಧೀಶರಿಂದ ತಗೋಬೇಕು. ಇದನ್ನು ಕೂಡ ಸಲಹೆ ಕೊಟ್ಟಿದ್ದೇವೆ. ಯಾವಾಗ ಒಬ್ಬ ನೆರೆಯ ರಾಜ್ಯದ ಸಂಸದನ ಹೆಸರು ಅನುಮಾನಾಸ್ಪದವಾಗಿ ಕೇಳಿಬಂತೋ, ನೀವೇನೆ ಜನಾರ್ದನ್ ರೆಡ್ಡಿ ಅವರು ಕೇಳಿ ಇವ್ರು ಚೆನ್ನೈಗೆ ಹೋಗಿದ್ರಂತೆ, ಅವನ ಯಾರೋ ಸಂಬಂಧಿಕರಿಂದ ಹಣ ಬಂದಿದೆಯಂತೆ ಅನ್ನುವಂತ ಅಂತೆ ಕಂತೆಗಳು ಸುದ್ದಿ ಬಂತು. ಆಗ ನಾವು ಹೇಳಿದ್ವಿ ಡೆಲ್ಲಿಗೆ ಹೋಗಿ ಒಂದು ಮನೇಲಿ ಉಳಿದಿದ್ರಂತೆ ಅನ್ನುವ ಅಂತೆ ಕಂತೆಗಳು. ಆಗ ಸುದ್ದಿ ಬಂದಾಗ ಹೇಳಿದ್ವಿ ಈ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗುತ್ತೆ ಅನ್ನುವಂತ ಅನುಮಾನ ಕಾಡಿದ್ರಿಂದ ಆಗ ಅನುಮಾನ ಯಾಕೆ? ಸರ್ಕಾರ SIT ರಚನೆ ಮಾಡ್ತು, ಕೋರ್ಟ್ ನ ಇನ್ಸ್ಟ್ರಕ್ಷನ್ ನ ಆಧಾರದ ಮೇಲೆ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಅದು ಪ್ರಾಮಾಣಿಕವ ಅಪ್ರಾಮಾಣಿಕವ ಅವ್ರು ವರದಿ ಕೊಟ್ಟ ನಂತರದಲ್ಲಿ ಡಿಸೈಡ್ ಆಗೋದು. ಈ ತ್ವರಿತ ಗತಿಯಲ್ಲಿ ಸರ್ಟಿಫೈ ಮಾಡೋ ತರಾತುರಿಯಲ್ಲಿ ಬಿಜೆಪಿ ಯಾಕಿದೆ? ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಅನುಮಾನ ಬಿಜೆಪಿಗರಿಗೆ ಯಾಕೆ ಕಾಡ್ತಾ ಇದೆ ಅಂತ? ಯಾಕೆ ಕಾಡ್ತಾ ಇದೆ ಅಂತಂದ್ರೆ, ಸರ್ಕಾರದ ನಡೆ ಅನುಮಾನಾಸ್ಪದವಾಗಿತ್ತು, ಅದಕ್ಕೆ ಕಾಡ್ತಾ ಇದೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರು ಹೇಳಿಲ್ವಾ ಧರ್ಮಸ್ಥಳದ ಒಂದು ಷಡ್ಯಂತ್ರ ಇದೆ? ಉಪಮುಖ್ಯಮಂತ್ರಿಗಳು ಅವ್ರು ಸರ್ಕಾರದ ಮುಖ್ಯಸ್ಥರು, ಷಡ್ಯಂತ್ರ ಇದೆ ಅಂತ ಅವ್ರು ಒಪ್ಕೊಂಡ್ಮೇಲೆ ಆ ಷಡ್ಯಂತ್ರ ಬಯಲಿಗೆ ಬರ್ಬೇಕಲ್ವಾ? ಅಂದ್ರೆ ಧರ್ಮಸ್ಥಳವನ್ನು ಡಿಫೇಮ್ ಮಾಡಿದ್ರೆ ಅದು ಅಪರಾಧ ಅಲ್ಲ, ಧರ್ಮಾಧಿಕಾರಿಗಳನ್ನ ಡಿಫೇಮ್ ಮಾಡಿದ್ರೆ ಅದು ಅಪರಾಧ ಅಲ್ಲ. ಜನರ ನಂಬಿಕೆಯನ್ನ ಅಲ್ಲಾಡಿಸುವಂತ ಪ್ರಯತ್ನ ಮಾಡಿದ್ರೆ ಅದು ಅಪರಾಧ ಅಲ್ಲ. ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ, ತನಿಖೆ ಆಗ್ತಾ ಇದೆ ಬಾಯಿ ಮುಚ್ಕೊಂಡಿರುವಂತ ಹೇಳಿದ್ರೆ ನಾವ್ಯಾರು ಎಂಟ್ರಿ ಆಗೋಕೆ ಅವಶ್ಯಕತೆನೇ ಇರ್ತಿರಲ್ಲ, ನಾವ್ಯಾಕೆ ಹೋಗ್ಬೇಕಿತ್ತು? ಈಗ ಯೂಟ್ಯೂಬರ್ಗಳು ಅಥವಾ ಈ ಹೋರಾಟಗಾರರು ಹೆಂಗೆ ಬೀದಿಲ್ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೋ ಹಾಗೇನೆ ಬಿಜೆಪಿಗರು ಕೂಡ ಮಾಡ್ತಿದ್ದಾರೆ. ನಿಮ್ದು ಕೇಂದ್ರ ಸರ್ಕಾರ ಇದೆ, ತನಿಖೆ ಬಗ್ಗೆ ಅನುಮಾನ ಇದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಯನ್ನ ತರಿಸುವ ಸಾಮರ್ಥ್ಯ ಇರೋದು ನಿಮ್ಮ ಪಕ್ಷದ ಕೈಲೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಇಲ್ಲಿಂದ ಕಾರ್ಗಳಲ್ಲಿ, ಬಸ್ಗಳಲ್ಲಿ, ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗೋ ಮೂಲಕ ಏನ್ ಮಾಡ್ಲಿಕ್ಕೆ ಹೊರಟಿದೆ ಬಿಜೆಪಿ? ಮೇಡಮ್, ಸರ್ಕಾರದ ತನಿಖೆಯ ನಡೆ ಅನುಮಾನಾಸ್ಪದ ಆಗಿದೆ. ಅದಕ್ಕೆ ಈಗಲೂ ಹೇಳೋದೇನು ಅಂದ್ರೆ, ನಿಮ್ಮ ನೇತೃತ್ವದಲ್ಲಿ SITಗಿಂತ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದ SIT ತನಿಖೆ ಹೆಚ್ಚು ಪಾರದರ್ಶಕವಾಗಿರುತ್ತೆ, ಹೆಚ್ಚು ಪ್ರಾಮಾಣಿಕವಾಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ, ನೋಡಿ, ನಾನು ದೂರು ಕೊಟ್ಟಿದ್ದೆ, ನನ್ನ ವಿರುದ್ಧನೂ ಒಂದು ದೂರಿತ್ತು ಬೆಳಗಾಂನಲ್ಲಿ. ನನ್ನ ವಿರುದ್ಧದ ದೂರು ರಿಜಿಸ್ಟರ್ ಆಯಿತು, ನನ್ನ ದೂರು ರಿಜಿಸ್ಟರ್ ಆಗಲಿಲ್ಲ.
ನನ್ನ ಮೇಲೆ ಹಲ್ಲೆ ನಡೀತು ವಿಧಾನಸೌಧದಲ್ಲಿ, ಸಿಸಿಟಿವಿ ಫುಟೇಜ್ಗಳಿದೆ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಸರ್ಕಾರ ಪಾರದರ್ಶಕವಾಗಿಲ್ಲ ಅನ್ನೋದಕ್ಕಿಂತ ನೂರಾರು ಉದಾಹರಣೆಗಳಿದೆ. ನೀವು ರಾಜಕೀಯ ವಿರೋಧಿಗಳು, ಬಟ್ ಇಲ್ಲಿ ಎಸ್ಐಟಿಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ, ಧರ್ಮಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ. ಮೇಡಮ್, ನಾನೊಬ್ಬ ಸಾಮಾನ್ಯ ಪ್ರಜೆ ಅಂತ ಅನ್ಕೊಳ್ಳಿ. ಸಾಮಾನ್ಯ ಪ್ರಜೆಗೂ ಸಮಾನ ನ್ಯಾಯ ಇದೆಯೇ ಇಲ್ವೋ? ಸಂವಿಧಾನ ಸಮಾನ ಅಧಿಕಾರ ಕೊಟ್ಟಿದೆಯೇ ಇಲ್ವೋ? ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ಸಮಾನ ದೃಷ್ಟಿಯಿಂದ ನೋಡ್ಬೇಕೋ ಬೇಡವೋ? ಸಮಾನ ದೃಷ್ಟಿಯಿಂದ ನೋಡಿಲ್ಲ ಅನ್ನೋದಕ್ಕೆ ನನ್ನಂತಹ ಹತ್ತಾರು ನೂರಾರು ಪ್ರಕರಣಗಳಿದಾವೆ. ಆ ಪ್ರಕರಣಗಳ ಆಧಾರದಲ್ಲಿ ಹೇಳೋದೇನು ಅಂದ್ರೆ ಸರ್ಕಾರದ ನಡೆ ಅನುಮಾನಾಸ್ಪದ ಆಗಿದೆ. ಹಾಗಾಗಿ ಹಾಲಿ ನ್ಯಾಯಾಧೀಶರಿಗೆ ನೇತೃತ್ವದಲ್ಲಿ ನಡೀಲಿ. ಸಿಟಿ ರವಿ ಅವರ ಈ ವಾದವನ್ನ ಒಪ್ತೀರಾ ಅಂತ ಹೇಳಿ, ಇಲ್ಲಿ ಸಾಮಾನ್ಯ ಜನರೇ ಬಂದಿರೋದ್ರಿಂದ ಕೆಲ ಪಕ್ಷಗಳ ವಿರೋಧ ಪಕ್ಷಗಳ ಸದಸ್ಯರು ಹಾಗೆ ಹಾಲಿ ಆಡಳಿತ ಪಕ್ಷದ ಕಾರ್ಯಕರ್ತರು ಬಂದಿರೋದ್ರಿಂದ ಅವರನ್ನು ಪ್ರಶ್ನೆ ಮಾಡ್ತೀನಿ. ಸಿಟಿ ರವಿ ಸರ್, ಸೌಜನ್ಯಕ್ಕೆ ಆಗಿರುವ ಅನ್ಯಾಯ ಸೇರಿದಂತೆ ಹಲವು ಮಹಿಳೆಯರಿಗೆ, ದಲಿತರಿಗೆ ಸೇರಿದಂತೆ ಹಲವಾರು ಅನ್ಯಾಯಗಳು, ಅಕ್ರಮಗಳು ನಡೆದಿದ್ದಾವೆ. ತಾವು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಇದೆ, SIT ಇದೆ, ಅದಕ್ಕೆ ಕಾನೂನು ಇದೆ ಅಂತ ಹೇಳಿ ಹೊತ್ತಾಗ್ತೀರಾ. ಧರ್ಮ ವಿಚಾರ ಅಂತ ಬಂದಾಗ ತಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ತಮ್ಮ ಕಾರ್ಯಕರ್ತರಿಗೆ ಕಿಡಿ ಹಚ್ಚುವ ಕೆಲಸ ಮಾಡ್ತಾ ಇದ್ದೀರಾ. ಆ ಕೆಲಸ ಯಾಕೆ ನೀವು ಧರ್ಮ ವಿಚಾರಕ್ಕೆ, ಧರ್ಮಕ್ಕೆ ಧಕ್ಕೆ ಆದಾಗೂ ಕೂಡ ನೀವ್ಯಾಕೆ ಸರ್ಕಾರದ ಮೊರೆ ಹೋಗ್ಬಾರ್ದು, SIT ಮೊರೆ ಹೋಗ್ಬಾರ್ದು, CBI ಮೊರೆ ಹೋಗ್ಬಾರ್ದು? ಈಗ ಒಂದು ರಾಜಕೀಯ ಪಕ್ಷ ನಾವೇನ್ ಮಾಡ್ಬೇಕು ಅದನ್ನ ರಾಜಕೀಯ ಪಕ್ಷ ಮಾಡ್ತೀವಿ. ನಿಮ್ಮನ್ನ ಯಾರು ಕಟ್ಟಾಕಿಲ್ಲ. ಈಗ ಬಿಜೆಪಿ ಹಿಡ್ಕೊಂಡಿದ್ದನ್ನೆಲ್ಲ ಆಮ್ ಆದ್ಮಿ ಪಾರ್ಟಿ ಹಿಡ್ಕೊಂಡಿದ್ಯಾ? ಈಗ ನಾವು ಇಟ್ಕೊಂಡು ಅಜೆಂಡಾ ಎಲ್ಲ ನೀವು ಇಟ್ಕೊಂಡಿದ್ದೀರಾ? ನೀವು ಇಟ್ಕೊಂಡಿದ್ದೆಲ್ಲ ನಾವು ಇಟ್ಕೊಂಡಿದೀವ? ನಿಮ್ ಪಾರ್ಟಿ ಅಜೆಂಡಾ ನೀವು ಮಾಡ್ತೀರಿ, ನಮ್ಮ ಪಾರ್ಟಿ ಅಜೆಂಡಾ ನಾವು ಮಾಡ್ತೀವಿ. ಯಾಕೆ ಅಂತ ಕೇಳಿದ್ರೆ ನೋಡಿ, ನಾನು ದೂರು ಕೊಟ್ಟಿದ್ದೆ, ನನ್ನ ವಿರುದ್ಧನೂ ಒಂದು ದೂರಿತ್ತು ಬೆಳಗಾಂನಲ್ಲಿ. ನನ್ನ ವಿರುದ್ಧದ ದೂರು ರಿಜಿಸ್ಟರ್ ಆಯ್ತು, ನನ್ನ ದೂರು ರಿಜಿಸ್ಟರ್ ಆಗಲಿಲ್ಲ. ನನ್ನ ಮೇಲೆ ಹಲ್ಲೆ ನಡೀತು ವಿಧಾನಸೌಧದಲ್ಲಿ, ಸಿಸಿಟಿವಿ ಫುಟೇಜ್ಗಳಿದೆ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಸರ್ಕಾರ ಪಾರದರ್ಶಕವಾಗಿಲ್ಲ ಅನ್ನೋದಕ್ಕಿಂತ ನೂರಾರು ಉದಾಹರಣೆಗಳಿದೆ. ನೀವು ರಾಜಕೀಯ ವಿರೋಧಿಗಳು, ಬಟ್ ಇಲ್ಲಿ ಎಸ್ಐಟಿಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ, ಧರ್ಮಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಯಾರು ರಾಜಕೀಯ ವಿರೋಧಿಗಳಿಲ್ಲ. ಮೇಡಮ್, ನಾನೊಬ್ಬ ಸಾಮಾನ್ಯ ಪ್ರಜೆ ಅಂತ ಅನ್ಕೊಳ್ಳಿ. ಸಾಮಾನ್ಯ ಪ್ರಜೆಗೂ ಸಮಾನ ನ್ಯಾಯ ಇದೆಯೇ ಇಲ್ವೋ? ಸಂವಿಧಾನ ಸಮಾನ ಅಧಿಕಾರ ಕೊಟ್ಟಿದೆಯೇ ಇಲ್ವೋ? ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ಸಮಾನ ದೃಷ್ಟಿಯಿಂದ ನೋಡ್ಬೇಕೋ ಬೇಡವೋ? ಸಮಾನ ದೃಷ್ಟಿಯಿಂದ ನೋಡಿಲ್ಲ ಅನ್ನೋದಕ್ಕೆ ನನ್ನಂತಹ ಹತ್ತಾರು ನೂರಾರು ಪ್ರಕರಣಗಳಿದಾವೆ. ಆ ಪ್ರಕರಣಗಳ ಆಧಾರದಲ್ಲಿ ಹೇಳೋದೇನು ಅಂದ್ರೆ ಸರ್ಕಾರದ ನಡೆ ಅನುಮಾನಾಸ್ಪದ ಆಗಿದೆ. ಹಾಗಾಗಿ ಹಾಲಿ ನ್ಯಾಯಾಧೀಶರಿಗೆ ನೇತೃತ್ವದಲ್ಲಿ ನಡೀಲಿ. ಸಿಟಿ ರವಿ ಅವರ ಈ ವಾದವನ್ನ ಒಪ್ತೀರಾ ಅಂತ ಹೇಳಿ, ಇಲ್ಲಿ ಸಾಮಾನ್ಯ ಜನರೇ ಬಂದಿರೋದ್ರಿಂದ ಕೆಲ ಪಕ್ಷಗಳ ವಿರೋಧ ಪಕ್ಷಗಳ ಸದಸ್ಯರು ಹಾಗೆ ಹಾಲಿ ಆಡಳಿತ ಪಕ್ಷದ ಕಾರ್ಯಕರ್ತರು ಬಂದಿರೋದ್ರಿಂದ ಅವರನ್ನು ಪ್ರಶ್ನೆ ಮಾಡ್ತೀನಿ. ಸಿಟಿ ರವಿ ಸರ್, ಸೌಜನ್ಯಕ್ಕೆ ಆಗಿರುವ ಅನ್ಯಾಯ ಸೇರಿದಂತೆ ಹಲವು ಮಹಿಳೆಯರಿಗೆ, ದಲಿತರಿಗೆ ಸೇರಿದಂತೆ ಹಲವಾರು ಅನ್ಯಾಯಗಳು, ಅಕ್ರಮಗಳು ನಡೆದಿದ್ದಾವೆ. ತಾವು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಇದೆ, SIT ಇದೆ, ಅದಕ್ಕೆ ಕಾನೂನು ಇದೆ ಅಂತ ಹೇಳಿ ಹೊತ್ತಾಗ್ತೀರಾ. ಧರ್ಮ ವಿಚಾರ ಅಂತ ಬಂದಾಗ ತಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ತಮ್ಮ ಕಾರ್ಯಕರ್ತರಿಗೆ ಕಿಡಿ ಹಚ್ಚುವ ಕೆಲಸ ಮಾಡ್ತಾ ಇದ್ದೀರಾ. ಆ ಕೆಲಸ ಯಾಕೆ ನೀವು ಧರ್ಮ ವಿಚಾರಕ್ಕೆ, ಧರ್ಮಕ್ಕೆ ಧಕ್ಕೆ ಆದಾಗೂ ಕೂಡ ನೀವ್ಯಾಕೆ ಸರ್ಕಾರದ ಮೊರೆ ಹೋಗ್ಬಾರ್ದು, SIT ಮೊರೆ ಹೋಗ್ಬಾರ್ದು, CBI ಮೊರೆ ಹೋಗ್ಬಾರ್ದು? ಈಗ ಒಂದು ರಾಜಕೀಯ ಪಕ್ಷ ನಾವೇನ್ ಮಾಡ್ಬೇಕು ಅದನ್ನ ರಾಜಕೀಯ ಪಕ್ಷ ಮಾಡ್ತೀವಿ. ನಿಮ್ಮನ್ನ ಯಾರು ಕಟ್ಟಾಕಿಲ್ಲ. ಈಗ ಬಿಜೆಪಿ ಹಿಡ್ಕೊಂಡಿದ್ದನ್ನೆಲ್ಲ ಆಮ್ ಆದ್ಮಿ ಪಾರ್ಟಿ ಹಿಡ್ಕೊಂಡಿದ್ಯಾ? ಈಗ ನಾವು ಇಟ್ಕೊಂಡು ಅಜೆಂಡಾ ಎಲ್ಲ ನೀವು ಇಟ್ಕೊಂಡಿದ್ದೀರಾ? ನೀವು ಇಟ್ಕೊಂಡಿದ್ದೆಲ್ಲ ನಾವು ಇಟ್ಕೊಂಡಿದೀವ? ನಿಮ್ ಪಾರ್ಟಿ ಅಜೆಂಡಾ ನೀವು ಮಾಡ್ತೀರಿ, ನಮ್ಮ ಪಾರ್ಟಿ ಅಜೆಂಡಾ ನಾವು ಮಾಡ್ತೀವಿ.